ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮತ್ಸ್ಯ ಕನ್ಯೆ ಮುಂದುವರಿದ ಭಾಗ ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿವರೆಗಾಗಿತ್ತು. ಮನಸ್ಸು ತಡೆಯುತ್ತಾ ಇಲ್ಲ, ಹಾಗಾಗಿ ಇದರಲ್ಲಿ ಬರೆಯುತ್ತಾ ಇದ್ದೇನೆ. ಇದು ನಿನ್ನ ಕೈಗೆ ಸಿಗುವುದೇ ನಾನು ಹೋದ ನಂತರ. ನಿನಗೆ ಎಲ್ಲ ವಿಷಯ ಡೈರಿಯ ಮೂಲಕ ತಿಳಿಸುತ್ತಿದ್ದೇನೆ. ಮುಂದುವರೆದ ಭಾಗ. ಅದರಲ್ಲಿ ಏನು ವಿಷಯವಿದೆ ಅಂತ ಇಬ್ಬರಿಗೂ ಕುತೂಹಲ ಜಾಸ್ತಿ ಆಗುತ್ತದೆ. ಸುಧೀರ್, ಸತೀಶ, ಮೊದಲು ಅದು ಏನು ಅಂತ ಮುಂದೆ ನೋಡೋಣ. ನನಗಂತೂ ವಿಷಯ ತಿಳಿದುಕೊಳ್ಳೋಕೆ ಇರುವುದಕ್ಕೆ ಆಗುತ್ತಿಲ್ಲ. ಸರಿ ಇರೋ, ನೋಡುತ್ತೇನೆ ಅಂತ ಸತೀಶ ಹೇಳಿ ಮುಂದಿನ ಪೇಜನ್ನು ಓಪನ್ ಮಾಡುತ್ತಾನೆ. ಅದನ್ನು ಇಬ್ಬರು ಓದಲು ಶುರು ಮಾಡುತ್ತಾರೆ. ಸುಮಾರು ವರ್ಷಗಳ ಕೆಳಗೆ ನಾನು ನನ್ನ ಸ್ನೇಹಿತರು ಪ್ರವಾಸಕ್ಕೆ ಹೋಗಬೇಕು ಅಂತ ಅಂದುಕೊಂಡು ಎಲ್ಲಾದರೂ ಗೊತ್ತಿಲ್ಲದ ಕಡೆ ಹೋಗೋಣ ಅಂತ 4 ಜನ ಮಾತನಾಡಿಕೊಂಡು ಹೊರಡುತ್ತೇವೆ. ಹಾಗೆ ಅಂಡಮಾನ್ ಹತ್ತಿರ ಹೋಗಬೇಕು ಅಂತ ಮಾತನಾಡಿಕೊಂಡು ಹೊರಡುತ್ತೇವೆ. ಅಲ್ಲಿ ಸುತ್ತ ನೀರು ಇರುವುದರಿಂದ ಒಂದು ಸಮುದ್ರ ಹತ್ತಿರ ಹೋಗುತ್ತೇವೆ. ಒಂದು ದೂರದಲ್ಲಿ ದ್ವೀಪ ಕಾಣಿಸುತ್ತಾ ಇರುತ್ತದೆ. ಅಲ್ಲಿಗೆ ಹೋಗೋಣ, ಹೇಗೆ ಹೋಗುವುದು ಅಂತ ಮಾತನಾಡುತ್ತಿರಬೇಕಾದರೆ ನಮ್ಮ ಸ್ನೇಹಿತ ಒಬ್ಬ, ಈಗಲೇ ಬೇಡ, ನಾವು 4 ಜನ ಇದ್ದಾಗಲೇ ಅದರ ಬಗ್ಗೆ ಮಾತನಾಡೋಣ, ಬೇರೆಯವರ ಮುಂದೆ ಬೇಡ ಅಂತ ಹೇಳಿದನು. ಅದಕ್ಕೆ ನಾನು ಯಾಕೋ ಅದರ ಬಗ್ಗೆ ಮಾತನಾಡಬಾರದಾ ಅಂತ ಕೇಳಿದ್ದಕ್ಕೆ, ರೂಮಿನಲ್ಲಿ ಹೋದ ಮೇಲೆ ಎಲ್ಲ ವಿಷಯ ತಿಳಿಸುತ್ತೇನೆ, ಈಗ ಸುಮ್ಮನೆ ಇರುವಂತೆ ನನ್ನ ಬಾಯಿ ಮುಚ್ಚಿಸಿದ. ಹಾಗೆ ಮಾತನಾಡುತ್ತಾ ಇರಬೇಕಾದರೆ ಅಲ್ಲಿಗೆ ಒಬ್ಬ ಬಂದು, ನೀವು ಎಲ್ಲಿಗೆ ಹೋಗಬೇಕು, ನಿಮಗೆ ಏನಾದರೂ ಬೋಟ್ ಬಾಡಿಗೆಗೆ ಬೇಕಿತ್ತಾ ಅಂತ ಕೇಳಿದ. ನಾವು ಒಪ್ಪಿಕೊಂಡು ಅದರಲ್ಲಿ ಹೊರಟೆವು. ಮೋಟಾರ್ ಆಗಿರುವುದರಿಂದ ಯಾವುದೇ ತೊಂದರೆ ಆಗಲಿಲ್ಲ. ಬರೀ ನಾವು 4 ಜನ ಮಾತ್ರ. ಅಲ್ಲೇ ಹತ್ತಿರದಲ್ಲಿ ಎಲ್ಲ ಸುತ್ತಾಡಿದೆವು. ನಮಗೆ ಇನ್ನೂ ಸ್ವಲ್ಪ ದಿನ ಬಾಡಿಗೆಗೆ ಬೇಕು ಅಂತ ಹೇಳಿ ಅವನು ಹೇಳಿದ್ದಕ್ಕಿಂತ ದುಡ್ಡು ಹೆಚ್ಚಿಗೆ ಕೊಟ್ಟು ಅದನ್ನು ನಾವೇ ಬೋಟನ್ನು ತೆಗೆದುಕೊಂಡೆವು. ಸುತ್ತ ನೋಡುವಂಥ ಪ್ಲೇಸಸ್ಗಳನ್ನು ನೋಡಿಕೊಂಡು ಅಲ್ಲೇ ಊಟ ಮಾಡಿಕೊಂಡು ರೂಮನ್ನು ಬುಕ್ ಮಾಡಿ ಎಲ್ಲರೂ ರೂಮಿಗೆ ಬರುತ್ತೇವೆ. ರೂಮಿಗೆ ಬಂದ ಮೇಲೆ ನನ್ನ ಸ್ನೇಹಿತನಿಗೆ ಯಾಕೋ ಈ ದ್ವೀಪದ ಬಗ್ಗೆ ಮಾತನಾಡಬೇಡ ಅಂತ ಅಂದೆ. ಆತ ಕೇಳಿದ್ದಕ್ಕೆ, ನೋಡು, ನಾನು ಇಲ್ಲಿಗೆ ಬಂದಿರೋ ಉದ್ದೇಶವೇ ಬೇರೆ ಇದೆ. ಏನು ಹೇಳ್ತಾ ಇದೀಯಾ? ಹೌದು ಕಣೋ, ನಿಮ್ಮಿಂದ ವಿಷಯ ಮುಚ್ಚಿಟ್ಟಿದ್ದೆ, ಅದಕ್ಕೆ ಸಾರಿ ಕಣೋ, ಹೇಳ್ತೀನಿ. ನಾನು ಕೇಳಿರುವ ಮಟ್ಟಿಗೆ ಈ ದ್ವೀಪಕ್ಕೆ ಹೋದವರು ಇದುವರೆಗೂ ಯಾರೂ ಜೀವಂತವಾಗಿ ಬಂದಿಲ್ಲ. ಏನು ಹೇಳುತ್ತಿದ್ದೀಯಾ ನೀನು ಅಂತ ನಾನು ಕೇಳಿದ್ದಕ್ಕೆ, ಹೌದು ಕಣೋ, ನಿಜನೇ ಹೇಳುತ್ತಿದ್ದೇನೆ. ನಾನು ರಿಸರ್ಚ್ ಮಾಡಬೇಕು ಅಂತಲೇ ಅಲ್ಲಿಗೆ ಹೋಗುತ್ತಿರುವುದು. ನೀವೆಲ್ಲ ಬರುವುದು ಬೇಡ. ನಿಮ್ಮ ಪ್ರಾಣ ಒತ್ತೆ ಇಡಲು ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ದಕ್ಕೆ, ನಾವುಗಳು 3 ಜನ ನೋಡು ಜೊತೆಯಲ್ಲಿ ಬಂದಿದ್ದೇವೆ. ಹೋಗುವುದಾದರೆ ಒಟ್ಟಿಗೆ ಹೋಗೋಣ, ನಿನ್ನ ಜೊತೆ ನಾವು ಇರುತ್ತೇವೆ ಅಂತ ಅವನ ಜೊತೆ ಹೋಗಲು ತಯಾರಿದ್ದೆವು. ಇನ್ನು ಮುಂದಿನ ಭಾಗ ಮುಂದುವರಿಯುತ್ತದೆ. ಹೊಸದಾಗಿ ಯಾರ್ಯಾರು ಚಾನಲನ್ನು ನೋಡ್ತಾ ಇದ್ದೀರಾ, ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.